ನೋಡಬೇಕಾಗಿರೋ ಸುದ್ದಿ ಇದು. ಇಡೀ ರಾಜ್ಯ ರಾಜಕಾರಣವೇ ಬೆಚ್ಚಿ ಬೀಳುವಂತಹ ಸುದ್ದಿ. ಕಾಂಗ್ರೆಸ್ ಹೈಕಮಾಂಡ್ ನಿಂದ ನಡೆದಿದ್ಯಂತೆ ಮಹಾ ಸರ್ವೆ. ಏನದು ಮಹಾ ಸರ್ವೆ? ಯಾವ ಕಾರಣಕ್ಕೆ ನಡೀತು ಈ ಸರ್ವೆ? ಇದು ರಾಜ್ಯ ರಾಜಕಾರಣವೇ ಬೆಚ್ಚಿ ಬೀಳುವಂತಹ ಸುದ್ದಿ. ಕಾಂಗ್ರೆಸ್ ಹೈಕಮಾಂಡ್ ನಿಂದ ಮಹಾ ಸರ್ವೆ ಒಂದು ನಡೆದಿದೆಯಂತೆ. ಕಾಂಗ್ರೆಸ್ ಹೈಕಮಾಂಡ್ ನಲ್ಲಿ ನಡೆದಿರುವಂತಹ ಇದು ಸರ್ವೆ. ಇದು ಸಿಎಂ ಸಿದ್ದರಾಮಯ್ಯ ಡಿಸಿಎಂಗೆ ಹೈಕಮಾಂಡ್ ಕೊಟ್ಟೇ ಬಿಟ್ಟಿದೆಯಂತೆ ಖಡಕ್ ಆದೇಶ. ಹೈಕಮಾಂಡ್ ಖಡಕ್ ಆದೇಶದ ಸ್ಫೋಟಕ ಸುದ್ದಿ ನಿಮ್ಮ ಗ್ಯಾರಂಟಿ ನ್ಯೂಸ್ ನಲ್ಲಿ. ಬರೋಬ್ಬರಿ 15 ಹೊಸ ಮಿನಿಸ್ಟರ್ಗಳ ಪಟ್ಟಿಯನ್ನೇ ಸಿದ್ಧ ಮಾಡಿದೆಯಂತೆ ಹೈಕಮಾಂಡ್. ರಾಜ್ಯ ನಾಯಕರ ಗಮನಕ್ಕೂ ಕೂಡ ಬಂದಿಲ್ಲ, ರೆಡಿ ಮಾಡಿದೆಯಂತೆ ಯಂಗ್ ಮಿನಿಸ್ಟರ್ಗಳ ಲಿಸ್ಟ್. ಮುಂದಿನ ಬಾರಿಯೂ ಕಾಂಗ್ರೆಸ್ ಅಧಿಕಾರಕ್ಕೆ ಬರಬೇಕು ಅಂತಂದ್ರೆ ಯುವಕರಿಗೆ ಮಣೆ ಹಾಕಬೇಕು. ನಾವು ಸೀನಿಯರ್ಗಳ ಆಡಳಿತವನ್ನ ನಾವು ನೋಡಿದ್ದೀವಿ, ಆ ಕುರಿತಾಗಿ ಸರ್ವೆ ಕೂಡ ಮಾಡಿದ್ದೀವಿ. ಕಮಕ್ ಕಿಮಕ್ ಅನ್ನದೇ ಈ 15 ಯುವ ಶಾಸಕರಿಗೆ ಮಿನಿಸ್ಟರ್ ಗಿರಿ ಕೊಡಬೇಕು. ಈಗಾಗಲೇ ಸಿಎಂ ಡಿಸಿಎಂಗೆ ಆದೇಶವನ್ನು ಕೂಡ ಕೊಟ್ಟಿದೆಯಂತೆ ಕಾಂಗ್ರೆಸ್ ಹೈಕಮಾಂಡ್. ಅಂದ್ರೆ ಈಗಿರುವಂತಹ ಹಿರಿ ಜೀವಗಳು ಅನಿಸಿಕೊಂಡಂತಹ ಒಂದಷ್ಟು ಜನ ಸಚಿವರಿಗೆ ಕೋಕ್ ಸಿಗೋದಂತೂ ಗ್ಯಾರಂಟಿ. ಅದರಲ್ಲಿ ಯಂಗ್ ಮಿನಿಸ್ಟರ್ಸ್ ಅನ್ನ ಮುಂದೆ ತರುವಂತಹ ಪ್ರಯತ್ನಗಳು, ಆ ಯಂಗ್ ಮಿನಿಸ್ಟರ್ಸ್ ನ ಸಂಭಾವಿತ ಪಟ್ಟಿಯನ್ನು ಕೂಡ ನಿಮ್ಮ ಗ್ಯಾರಂಟಿ ನ್ಯೂಸ್ ನ ಸ್ಕ್ರೀನ್ ಮೇಲೆ ನೀವು ನೋಡಬಹುದು. ಯಾರ್ಯಾರಿಗೆ ಸಚಿವ ಸ್ಥಾನ ಸಿಗಬಹುದು ಅನ್ನುವಂತಹ ನಿಟ್ಟಿನಲ್ಲಿ. ಯಾಕಂತಂದ್ರೆ ಅನೇಕ ಜನ ಯಂಗ್ ಶಾಸಕರುಗಳಿದ್ದಾರೆ, ಸಾಕಷ್ಟು ಆಕ್ಟಿವ್ ಆಗಿದ್ದಾರೆ, ಜನರಲ್ಲಿ ತೊಡಗಿಸ್ಕೊಂಡು ಕೆಲಸ ಮಾಡುವಂಥವರಿದ್ದಾರೆ. ಸೊ ಅಂಥವ್ರಿಗೆ ಮಣೆ ಹಾಕಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಶರತ್ ಬಚ್ಚೇಗೌಡ, ಪ್ರಿಯಾ ಕೃಷ್ಣ, ಪ್ರದೀಪ್ ಈಶ್ವರ್, ರೂಪಕಲಾ ಶಶಿಧರ್, ರಿಜ್ವಾನ್ ಅರ್ಷದ್ ಸೇರಿದಂತೆ ನರೇಂದ್ರ ಸ್ವಾಮಿ, ರೂಪಕಲಾ ಶಶಿಧರ್, ಪ್ರದೀಪ್ ಈಶ್ವರ್ ಸೇರಿದಂತೆ ಇಂತಹ ಯಂಗ್ ಶಾಸಕರುಗಳಿಗೆ ಮಣೆ ಹಾಕಬೇಕು ಅನ್ನೋದು. ಅದರ ಜೊತೆಗೆ ನಾಗೇಂದ್ರ, ಶ್ರೀನಿವಾಸ್ ಮಾನೆ, ಗಣೇಶ್ ಹುಕ್ಕೇರಿ ಸೇರಿದಂತೆ ಈ ಯಂಗ್ ಆಗಿರುವಂತಹ ಶಾಸಕರುಗಳಿಗೆ ಮಣೆ ಹಾಕಬೇಕು. ಅಂದ್ರೆ ಮಾತ್ರ ನೆಕ್ಸ್ಟ್ ಟೈಮು ನಾವು ಅಧಿಕಾರಕ್ಕೆ ಬರಬಹುದು. ಇಲ್ಲ ಅಂತಂದ್ರೆ ಕೇವಲ ನಾವು ಹಿರಿಯರು ಅಂತ ಹಿರಿತನದ ಆಧಾರದ ಮೇಲೆ ಸಚಿವಗಿರಿ ಕೊಟ್ರೆ ಅವರು ಸಚಿವಗಿರಿಯನ್ನ ನಿಭಾಯಿಸೋದು ಕಷ್ಟ ಆಗತ್ತೆ. ಅದ್ರ ಜೊತೆಗೆ ಜನರೂ ಕೂಡ ಇದಕ್ಕೆ ಸೊಪ್ಪು ಹಾಕೋದಿಲ್ಲ ಅನ್ನುವಂತಹ ನಿಟ್ಟಿನಲ್ಲಿ ಒಂದು ಮಹಾ ಸರ್ವೆಯನ್ನೇ ಮಾಡಿ ಆ ಸರ್ವೆಯನ್ನ ಈಗಾಗಲೇ ಸಿಎಂ ಸಿದ್ದರಾಮಯ್ಯ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಗಮನಕ್ಕೂ ಕೂಡ ತಂದಿದೆಯಂತೆ. ಕಮಕ್ ಕಿಮಕ್ ಅಂದೆ ಈ 15 ಜನಕ್ಕೆ ಫಸ್ಟ್ ಸಚಿವಗಿರಿ ಕೊಡಿ ಅಂತ ಕೂಡ ಹೇಳ್ತಾ ಇದ್ದಾರಂತೆ. ಹಾಗಾದ್ರೆ ಈ 15 ಜನಕ್ಕೂ ಸಚಿವ ಸ್ಥಾನ ಸಿಗತ್ತಾ? ಸಚಿವ ಸ್ಥಾನದ ಆಕಾಂಕ್ಷಿಗಳ ಆಗಿದ್ದಾರಾ ಇವರು? ಈ ಒಂದು ಸರ್ವೆಯಲ್ಲಿ ಏನ್ ಹೇಳ್ತಾರೆ ಅಥವಾ ಇದನ್ನು ಯಾವ ರೀತಿಯಾಗಿ ಎಕ್ಸಿಕ್ಯೂಟ್ ಮಾಡ್ತಾರೆ, ಇದೆಲ್ಲವನ್ನು ಕೂಡ ನಾವು ಕಾದ್ ನೋಡಬೇಕಾಗತ್ತೆ. ಈ ಯಂಗ್ ಆಗಿರುವಂತಹ ಶಾಸಕರು ಸಚಿವ ಸ್ಥಾನವನ್ನ ಅಲಂಕರಿಸ್ತಾರಾ? ಹಿರಿತನದ ಆಧಾರದ ಮೇಲೆ ಸಚಿವ ಸ್ಥಾನವನ್ನ ಈಗಾಗಲೇ ನಡೆಸ್ತಾ ಇರುವಂತಹ